ಇನ್ನು ಭಾರತದ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪಾಕಿಸ್ತಾನ ಗಲಿಬಿಲಿಯಾಗಿದೆ, ಎಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ಎಲ್ಲಿ ಏರ್ ಸ್ಟ್ರೈಕ್ ಮಾಡಿಬಿಡುತ್ತೋ ಭಾರತ ಅನ್ನೋ ಭೀತಿಯಲ್ಲಿ ಶುರುವಾಗಿದೆ. ಲಾಹೋರ್ನಲ್ಲಿ ಸರಣಿ ಸ್ಫೋಟದಿಂದ ಮತ್ತಷ್ಟು ಟೆನ್ಷನ್ಗೊಳಗಾಗಿದ್ದಾರೆ. ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಸಿಚುವೇಶನ್ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಲಾಹೋರ್ನಲ್ಲಿ ಆಗಿರುವಂತಹ ಅಟ್ಯಾಕ್ನಿಂದ ಪಾಕಿಸ್ತಾನದವರು ಪತ್ರಗುಟ್ಟಿ ಹೋಗಿದ್ದಾರೆ. ಭಾರತದಿಂದ ಮತ್ತೆ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನುವಂತಹ ಭೀತಿ ಪುಕ ಪಾಕಿಸ್ತಾನದವರಿಗೆ ಇದೆ. ಗಡಿಯಲ್ಲಿ ಅವರು ಸೇನೆಯನ್ನ ನಿಯೋಜನೆಗೊಳಿಸಿದ್ದಾರೆ. ಏನ್ ಮಾಡಿದ್ರು ಕೂಡ ಈ ಉಗ್ರರ ಅಡಗುತಾಣಗಳನ್ನ ಹುಡುಕಿ ನುಗ್ಗಿ ಹೊಡಿತಿದ್ದಾರಲ್ಲ ಅನ್ನುವಂತಹ ಆತಂಕ ಪಾಕ್ ಪ್ರಜೆಗಳಿಗೆ ಸದ್ಯಕ್ಕೆ ಇದೆ. ಭಾರತದಿಂದ ಮತ್ತೆ ಏರ್ ಸ್ಟ್ರೈಕ್ ಆಗ್ಬಿಡುತ್ತೋ ಅನ್ನುವಂತಹ ಭೀತಿಯಲ್ಲಿ ಪಾಕಿಸ್ತಾನದವರು ಇದ್ದಾರೆ. ಇನ್ನು LOC ಗಡಿಯಲ್ಲಿ ದಾಳಿಯ ಭಯ ಕೂಡ ಸದ್ಯಕ್ಕೆ ಹೆಚ್ಚಾಗಿದೆ. ಬೇರೆ ಬೇರೆ ಪ್ರಿಪರೇಷನ್ ಕೈಗೊಂಡ್ರು ಕೂಡ ಏನಾಗುತ್ತೋ ಅನ್ನುವಂತಹ ಆತಂಕ ಈಗ ಎದುರಾಗ್ತಾ ಇರೋದು. ಭಾರತದಿಂದ ಮತ್ತೆ ಏರ್ ಸ್ಟ್ರೈಕ್ ಆಗ್ಬಿಟ್ರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಭೀತಿ ಎದುರಾಗಿದೆ. ಶಹಬಾಜ್ ಶರೀಫ್ನ ಮುಖ, ಅವರ ಸ್ಟೇಟ್ಮೆಂಟ್, ಅವರ ವರ್ತನೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ರೀತಿ ಆಗಿದೆ. ಬಾಯಿಂದ ಬರ್ತಾ ಇರುವಂತಹ ಪದಗಳೇ ಬೇರೆ, ಮುಖಚಹರೆ ತೋರಿಸ್ತಾ ಇರುವಂತಹ ಎಕ್ಸ್ಪ್ರೆಷನ್ನೇ ಬೇರೆ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದವರು ಸಿಕ್ಕಾಕೊಂಡಿದ್ದಾರೆ. ಇನ್ನು LOC ಗಡಿಯಲ್ಲಿ ದಾಳಿಯ ಭಯ ಇದ್ದೇ ಇದೆ. ಯಾವಾಗ ಹೇಗೆ ಭಾರತ ಎಟ್ ಅ ಟೈಮ್ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿಬಿಡುತ್ತೋ ಅನ್ನುವಂತಹ ಭಯ ಸದ್ಯಕ್ಕೆ LOC ಗಡಿಯಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಲಾಹೋರ್ನಲ್ಲಿ ಸರಣಿ ಸ್ಫೋಟ ಆಗಿದೆ, ಏರ್ಪೋರ್ಟ್ ಹೊರಗಡೆ ಸ್ಫೋಟ ಆಗಿದೆ, ಡ್ರೋನ್ ಅಟ್ಯಾಕ್ ಆಗಿದೆ. ಅದರಿಂದ ಅಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಏರ್ಪೋರ್ಟ್ನ ಹೊರಗಡೆ ಜನ ತಮ್ಮ ಟ್ರಾಲಿಗಳನ್ನ ಎತ್ಕೊಂಡು, ಸ್ಯೂಟ್ ಕೇಸ್ ಎತ್ಕೊಂಡು ಹೊರಗಡೆ ಓಡಿ ಬರ್ತಿದ್ದಾರೆ. ಒಳಗಡೆ ಇದ್ರೆ ಇಲ್ಲಿ ಅಟ್ಯಾಕ್ ಆಗುತ್ತಾ, ಹೊರಗಡೆ ಹೋದ್ರೂ ಅಟ್ಯಾಕ್ ಆಗುತ್ತಾ ಅನ್ನುವಂತಹ ಪರಿಸ್ಥಿತಿಗೆ ಭಾರತ ಪಾಕಿಸ್ತಾನದವರನ್ನ ಸಿಗಾಕ್ಸಿದೆ. ಇನ್ನು ಬಲೂಚಿಸ್ತಾನದಿಂದಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಈಗ ತಾನೇ ನೀವು ಗಮನಿಸಿದ್ರಿ, ಬಲೂಚಿಸ್ತಾನದವರು ಅಲ್ಲಿ ಬಂಡುಕೋರರೇನಿದ್ದಾರೆ, ತಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ತಾ ಇರೋರೇನಿದ್ದಾರೆ, ಅಭಿವೃದ್ಧಿ ಪಡಿಸಲಿಲ್ಲ ಪಾಕಿಸ್ತಾನ, ನಮ್ಮನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂತಹ ಆಕ್ರೋಶದಲ್ಲಿ ಯಾವ ಜನ ಇದ್ದಾರಲ್ಲ, ಅವರು ಪಾಕಿಸ್ತಾನದ ಸೈನಿಕರನ್ನ ಹೊಡೆದುರುಳಿಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಆಲ್ರೆಡಿ ಗಮನಿಸಿದ್ವಿ. ಒಂದು ಕಡೆ ಗಡಿಯಲ್ಲಿ ಭಾರತದವರು ನಮ್ಮ ಗಡಿಯನ್ನ ನುಗ್ಗಿ ಹೊಡಿತಾ ಇದ್ದಾರೆ, ನಮ್ಮ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡ್ತಿದ್ದಾರೆ, ಟೆರರಿಸ್ಟ್ ಅಡ್ಡೆಗಳನ್ನ ಉಡೀಸ್ ಮಾಡ್ತಿದ್ದಾರೆ, ಛಿದ್ರ ಮಾಡ್ತಿದ್ದಾರೆ. ಇಡೀ ದೇಶದವರು ನಮ್ಮನ್ನ ಪಾಕಿಸ್ತಾನದಲ್ಲಿ ಜನನಾಯಕರು ಇದ್ದಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆಯಲ್ಲಿ ಮುಳುಗುವಂತೆ ಮಾಡಿದ್ದಾರೆ ಅನ್ನೋ ಆತಂಕದಲ್ಲಿ ಪಾಕಿಸ್ತಾನ ಇದ್ರೆ, ಅಲ್ಲಿ ಒಳಗಡೆನೆ ಬಲೂಚಿಸ್ತಾನದಿಂದಲೂ ಕೂಡ ನಿರಂತರವಾಗಿರುವಂತಹ ಅಟ್ಯಾಕ್ ಆಗ್ತಾ ಇದೆ. ಮತ್ತೊಂದು ಅಫ್ಘಾನಿಸ್ತಾನವನ್ನ ಪೋಷಿಸಿದ್ದೆ, ಅಫ್ಘಾನಿಸ್ತಾನದಲ್ಲಿ ಈ ಉಗ್ರರನ್ನ ಪೋಷಿಸಿದ್ದೆ ಪಾಕಿಸ್ತಾನ. ಕೊನೆಗೂ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡೋದನ್ನ ಅಫ್ಘಾನಿಸ್ತಾನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಟ್ಟಿದೆ. ಬದಲಾಗಿ ಅಫ್ಘಾನಿಸ್ತಾನದವರು ಭಾರತವನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಆರ್ಥಿಕವಾಗಿ ಪಾತಾಳಕ್ಕೆ ಹೋಗಿದೆ. ಮೊದಲನೇದಾಗಿ ಆರ್ಥಿಕವಾಗಿ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.